ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಹೇಗೆ ತಾಯಿನ ಮಿಸ್ ಮಾಡ್ಕೋತಾನೋ ಹಾಗೆ ನಾವು ಎಷ್ಟೇ ಸ್ಕ್ರೇಪರ್ಸಲ್ಲಿ ನಿಂತ್ಕೊಂಡು ಕೆಳಗಡೆ ಲೈಟನ್ನು ನೋಡಿದ್ರೂ ಪ್ರಕೃತಿನ ತುಂಬ ಮಿಸ್ ಮಾಡ್ಕೋತೀವಿ. ನಾನಂತೂ ಸ್ವರ್ಗದಲ್ಲೇ ಇದ್ದೀನೇನೋ ಅನ್ನೋ ಥರ ಖುಷಿಯಲ್ಲಿದ್ದೀನಪ್ಪ. ಬೆಳಗ್ಗೆ ಆಯ್ತಂದರೆ ಕಣ್ಣು ಬಿಡೋದಕ್ಕೆ ಆಗೋದಿಲ್ಲ, ಮುಂದೆ ಏನೂ ಕಾಣಿಸೋದೇ ಇಲ್ಲ ಅನ್ನೋ ಥರ ಮಂಜು ಬೀಳುತ್ತೆ. ಜೊತೆಗೆ ಎಷ್ಟೋ ಪಕ್ಷಿಗಳು ಪ್ರಾಣಿಗಳೆಲ್ಲ ನಮ್ಮನ್ನು ಮಾತಾಡ್ಸೋದಕ್ಕೆ ಹುಡ್ಕೊಂಡು ಬರ್ತವೆ. ನಾವು ಝೂಗೆ ಹೋಗಿ ಹುಡುಕ್ಬೇಕಂತಿಲ್ಲ, ಅವೇ ನಮ್ಮನ್ನು ಹುಡ್ಕೊಂಡು ಬರ್ತವೆ. ನವಿಲು, ನರಿ, ಬೆಳ್ಳಕ್ಕಿ ಇವೆಲ್ಲ ಸರ್ವೇ ಸಾಮಾನ್ಯ. ಗುಡ್ಡ, ಬೆಟ್ಟ, ಮರ, ಗಿಡ, ಪೊದೆ, ಹಸಿರು, ನದಿ, ನೀರು, ಸಮುದ್ರ, ತೋಟ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವಂತೂ ಕಳೆದೇ ಹೋಗ್ಬಿಡ್ತೀವ್ರಿ. ನೀರೇ ಹಾಕದೆ ಬೆಳೆದಿರೋ ಹೂಗಳು, ಬಣ್ಣ ಬಣ್ಣದ ಚಿಟ್ಟೆಗಳು, ಮಳೆ ಜಿರಳೆಗಳು ಕೂಗಿದ್ರೇ ಸೌಂಡು, ಇಲ್ಲ ಗಾಳಿ ಬಂದರೆ ಮರ ಅಲ್ಲಾಡೋದೇ ಸೌಂಡು. ಲೈಟ್ ಹೆಂಗೆ ಗೊತ್ತಾ, ರಾತ್ರಿ ಲೈಟ್ ಆಫ್ ಮಾಡಿಬಿಟ್ರೆ ಮಲಗುವಾಗ ಆಮೇಲೆ ನಮ್ಮ ಕೈಯೇ ನಮಗೆ ಕಾಣಿಸಲ್ಲ. ಅದಕ್ಕೆ ಜನರು ವೆಕೇಷನ್ಗೆ ಅಂತ ಅಷ್ಟೊಂದು ಮುಗಿಬಿದ್ದು ಬರೋದು. ನೇಚರ್ನ ಮಡಿಲಲ್ಲಿ ಮಲ್ಕೊಂಬಿಟ್ರೆ ನಾವು ಆಮೇಲೆ ಬೇರೆ ಏನೂ ಬೇಡವೇ ಬೇಡ. ಸ್ಟ್ರೆಸ್ ಅಂದರೆ ಏನು ಅಂತ ಪ್ರಶ್ನೆ ಕೇಳೋ ಥರ ಬರುತ್ತೆ. ನೀವು ಈ ಥರ ಆವಾಗ ಒಂದು ವೆಕೇಷನ್ ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿರುತ್ತೆ.